ಮಂತ್ರವ ಜಪಿಸೋ ಹೇ ಮನುಜ, ರಾಮ ಮಂತ್ರವ ಜಪಿಸೋ, ರಾಮ ಮಂತ್ರವ ಜಪಿಸೋ ಹೇ ಮನುಜ, ರಾಮ ಮಂತ್ರವ ಜಪಿಸೋ. ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಎಂದಿನಂತೆ ತಮಗೆಲ್ಲರಿಗೂ ನಮ್ಮೂರ ವೈಭವ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇಂದಿನ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ಪ್ರಸ್ತುತ ತಾಲೂಕಿನ ದೇವಾಲಯಗಳ ಸ್ಥಿತಿಗತಿ, ಅವುಗಳ ಇತಿಹಾಸ, ಹಬ್ಬಗಳ ಆಚರಣೆ, ಸಂಸ್ಕೃತಿ ಸಂಪ್ರದಾಯಗಳ ಕುರಿತು ತಿಳಿದುಕೊಳ್ಳುವ ನಮ್ಮೂರ ವೈಭವ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸಹ ಆತ್ಮೀಯವಾದ ಸ್ವಾಗತ. ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ಎಚ್.ಡಿ. ಕೋಟೆ ತಾಲೂಕಿನ ಹೆಚ್ಮಟಕೆರೆ ಗ್ರಾಮದಲ್ಲಿರುವ ಅತ್ಯಂತ ಪುರಾತನವಾದ ಶ್ರೀ ರಾಮಲಿಂಗೇಶ್ವರ ದೇವಸ್ಥಾನದ ಕುರಿತು ಒಂದಷ್ಟು ಮಾಹಿತಿಯನ್ನು ತಿಳಿಯೋಣ. ಈ ಒಂದು ಮಾಹಿತಿಯನ್ನು ತಿಳಿಸಿಕೊಡಲು ಇಂದು ನಮ್ಮೊಂದಿಗಿದ್ದಾರೆ ದೇವಸ್ಥಾನದ ಕಮಿಟಿಯ ಮಾಜಿ ಸದಸ್ಯರಾಗಿರುವ ಹಾಗೂ ಗ್ರಾಮದ ಮಾಜಿ ನಾಡಗೌಡರಾಗಿರುವ ಶ್ರೀಯುತ ಎಂ ಮಹದೇವಗೌಡರವರು ಮತ್ತು ಪ್ರಸ್ತುತ ಹಾಲಿ ನಾಡಗೌಡರಾಗಿರುವ ಜಯಶಂಕರೇಗೌಡರು ಮತ್ತು ಪುಟ್ಟೇಗೌಡರು. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸುವ ಮೂಲಕ ದೇವಾಲಯದ ಇತಿಹಾಸ ಮತ್ತು ಹಲವಾರು ವಿಶೇಷತೆಗಳನ್ನೊಳಗೊಂಡ ಒಂದಷ್ಟು ಮಾಹಿತಿಗಳನ್ನು ತಿಳಿಯೋಣ. ಸರ್, ಪ್ರಥಮವಾಗಿ ನಮ್ಮೂರ ವೈಭವ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ ಸರ್. ಧನ್ಯವಾದಗಳು ಸರ್. ಪ್ರಥಮವಾಗಿ ತಮ್ಮ ಬಗ್ಗೆ ಒಂದು ಕಿರು ಪರಿಚಯವನ್ನು ನಮ್ಮ ಕೇಳುಗರಿಗೆ ಮಾಡಿಕೊಡೋದಾದ್ರೆ. ನನ್ನ ಹೆಸರು ಎಂ ಮಹದೇವೇಗೌಡ. ಇದೇ ಮಟಕೆರೆ ಗ್ರಾಮದಲ್ಲಿ ನಾನು ದೇವಸ್ಥಾನ ಕಮಿಟಿ ಕಾರ್ಯದರ್ಶಿಯಾಗಿ ಹಾಗೂ ಗ್ರಾಮದ ನಾಡಗೌಡರಾಗಿ ನಾನು ಗ್ರಾಮದ ಒಂದು ಸೇವಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೀನಿ. ಹಾಗೂ ಇವತ್ತಿನ ಕಾರ್ಯಕ್ರಮದ ಬಗ್ಗೆ, ದೇವಸ್ಥಾನದ ಬಗ್ಗೆ ಇವತ್ತು ನಮ್ಮ ಜನಧ್ವನಿ ರೇಡಿಯೋ ಯಾದಂತ ಇವರು ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಗ್ರಾಮದ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸಿ ಈ ದೇವಾಲಯದ ಬಗ್ಗೆ ನನಗೆ ತಿಳಿದ ಮಟ್ಟಿಗೆ ಕೆಲವು ಕಿರು ಮಾಹಿತಿಗಳನ್ನು ನೀಡಲು ಬಯಸುತ್ತೇನೆ. ಹೆಚ್ಮಟಕೇರಿಯ ನಾಡಗೌಡರಾದ ಜಯಶಂಕರೇಗೌಡರು ಈ ದೇವಸ್ಥಾನದ ಬಗ್ಗೆ ಇತಿಹಾಸ ಸುಮಾರು 400ರಿಂದ 500 ವರ್ಷ ಆಗಿದೆ ಕಟ್ಟಿ. ಈ ದೇವಸ್ಥಾನದ ಬಗ್ಗೆ ತಿಳ್ಕೊಳ್ಳೋಕ್ಕೆ ನಮ್ಮ ಸ್ನೇಹಿತರಾದ ಸರ್ಗೂರಿಂದ ಬಂದಿದ್ದಾರೆ. ಅವ್ರಿಗೂ ನಾವು ಧನ್ಯವಾದಗಳನ್ನು ಹೇಳ್ತೀವಿ. ಸರ್, ಪ್ರಥಮವಾಗಿ ಈ ಒಂದು ರಾಮಲಿಂಗೇಶ್ವರ ಒಂದು ದೇವಸ್ಥಾನದ ಐತಿಹಾಸಿಕ ಹಿನ್ನೆಲೆ ಏನು? ಈ ರಾಮಲಿಂಗೇಶ್ವರ ಎಂಬ ಹೆಸರು ಹೇಗೆ ಬಂತು? ಇದರ ಬಗ್ಗೆ ಒಂದು ಸಂಪೂರ್ಣ ಇತಿಹಾಸವನ್ನು ನಮ್ಮ ಕೇಳುಗರಿಗೆ ತಿಳಿಸ್ಕೊಡೋದಾದ್ರೆ. ಇದು ಸಾಮಾನ್ಯವಾಗಿ 400-500 ವರ್ಷಗಳ ಪುರಾತನ ಒಂದು ದೇವಾಲಯ. ಇದು ಚೋಳರ ಕಾಲದಲ್ಲಿ ಇದು ಪ್ರಸಿದ್ಧಿ ಆಯಿತು ಅನ್ನೋದು ಒಂದು ಪ್ರತೀತಿ ಈ ಗ್ರಾಮದಲ್ಲಿದೆ. ಇದು ರಾಮಲಿಂಗೇಶ್ವರ ದೇವಾಲಯ ಅಂತ ಯಾತಕ್ಕೆ ಹೆಸರು ಬಂತು ಅಂದರೆ, ಇಲ್ಲಿ ಮಟಕೆರೆ ಗ್ರಾಮ, ತಾರಕ, ಕಪಿಲ ನದಿಗಳ ಸಂಗಮ ಸ್ಥಾನ. ಈ ಸಂಗಮದ ದಡದಲ್ಲಿ ಶ್ರೀರಾಮ, ಲಕ್ಷ್ಮಣ, ಸೀತೆಯವರು ಈ ದಡದಲ್ಲಿ ಬಂದು ವಾಸವಾಗಿದ್ದರು ಅನ್ನೋ ಒಂದು ಇತಿಹಾಸ ಇದರಲ್ಲಿದೆ. ಹಾಗೂ ಈ ದೇವಾಲಯದ ಬಗ್ಗೆ ಅನೇಕ ಮಠಾಧೀಶರು ಸಹ ಇಲ್ಲಿ ವಾಸವಾಗಿದ್ದರು. ಆ ಮಠಗಳು ಸಹ ಈ ಒಂದು ದೇವಸ್ಥಾನದ ಆವರಣದಲ್ಲಿ ಇತ್ತು. ಅವರ ಸಂಧ್ಯಾ ವಂದನ ಮತ್ತು ಜಪತಪಗಳಿಗೆ ಅನುಕೂಲವಾಗಲೆಂದು ಒಂದು ಜಪದ ಕಟ್ಟೆಯೂ ಸಹ ಇದೆ. ಈಗಲೂ ಆ ಕಟ್ಟೆ ಇದೆ. ಹಾಗೂ ಈ ದೇವಾಲಯದಲ್ಲಿ ಈ ಪೂಜೆ ಮಾಡಬೇಕಾದಾಗ ಈ ಸೀತಾಮಾತೆಯವರಿಗೆ ಯಾವುದೇ ಥರದ ಒಂದು ಶಿವನ ಇದು ಸಿಗದೇ ಇದ್ದ ಕಾರಣ ಮರಳಿನಲ್ಲಿ ಲಿಂಗವನ್ನು ಮಾಡಿ ಪೂಜೆ ಮಾಡೋದಕ್ಕೆ ಅವರು ಪ್ರಯತ್ನ ಪಡ್ತಾ ಇರ್ತಾರೆ. ಆ ರೀತಿ ಮಾಡುವಾಗ ಹನುಮಂತನು ಬಂದು ವಿಚಾರಿಸಿದಾಗ ಹೀಗೆ ಈ ರೀತಿ ಇದೆ, ನನಗೆ ಶಿವನ ಧ್ಯಾನ ಮಾಡಬೇಕು, ಯಾವುದು ಶಿವನ ಒಂದು ಆಕೃತಿ ಕಾಡ್ತಾ ಇಲ್ಲ, ಅದಕ್ಕೋಸ್ಕರ ನಾನು ಮರಳಿಲಿಂಗ ಮಾಡ್ತಾ ಇದ್ದೀನಿ ಎನ್ನುವಾಗ ಆ ಹನುಮಂತನು, ಬೇಡ ತಾಯಿ, ನಾನು ಶಿವನಿಂದ ಆತ್ಮಲಿಂಗವನ್ನು ತರುತ್ತೇನೆ ಎಂದು ಕೈಲಾಸಕ್ಕೆ ಹೋಗಿ ಅವನು ಬರುವುದು ತಡವಾದ್ದರಿಂದ ಈ ಸೀತಾಮಾತೆಯು ಮರಳಿಲಿಂಗಕ್ಕೆ ಪೂಜೆ ಮಾಡಿ ನೆರವೇರಿಸಿರುತ್ತಾಳೆ. ಇದನ್ನು ಕಂಡು ಕುಪಿತನಾದ ಹನುಮಂತನು ಮರಳಿ ಲಿಂಗವನ್ನು ಎತ್ತಿ ಬೀಸಾಡಲು ಪ್ರಯತ್ನಿಸಿದಾಗ ಸೀತಾಮಾತೆಯವರು ಅವನಿಗೆ ಸಮಾಧಾನವನ್ನು ಹೇಳಿ, ಬೇಡ ಹನುಮಂತ, ನೀನು ತಂದ ಶಿವನ ಆತ್ಮಲಿಂಗಕ್ಕೆ ಪ್ರತಿದಿನ ಪೂಜೆ ನಡೆಯಲಿ, ನಾನು ತಯಾರಿಸಿದ ಮರಳಿ ಲಿಂಗಕ್ಕೆ ವರ್ಷ ಒಂದು ದಿನ ಪೂಜೆ ನಡೆಯಲಿ ಎಂದು ಅವರನ್ನು ಸಮಾಧಾನ ಮಾಡಿ ಆ ಲಿಂಗವನ್ನು ಈ ಕಪಿಲಾ ನದಿಯ ದಡದಲ್ಲಿಯೂ ಹಾಗೂ ಸೀತಾಮಾತೆ ತಯಾರಿಸಿದ ಮರಳಿ ಲಿಂಗವನ್ನು ಕಪಿಲಾ ನದಿಯ ಮಧ್ಯಭಾಗದಲ್ಲಿಯೂ ಸ್ಥಾಪಿಸಿರುತ್ತಾರೆ. ಪ್ರತಿ ವರ್ಷವೂ ಇಲ್ಲಿ ಶ್ರೀರಾಮಲಿಂಗೇಶ್ವರ ಸ್ವಾಮಿ ಜಾತ್ರೆಯು ನಡೆಯುತ್ತದೆ. ಇಲ್ಲಿ ಅನೇಕ ಉತ್ತಮ ರಾಷ್ಟ್ರಗಳ ಬಹುಮಾನ ವಿತರಣೆ ಹಾಗೂ ಕ್ರೀಡಾ ಸ್ಪರ್ಧೆಗಳು, ಅನೇಕ ಸಾಂಸ್ಕೃತಿಕ ಚಟುವಟಿಕೆಗಳು ಪ್ರತಿ ವರ್ಷ ನಡೆಯುತ್ತಿರುತ್ತವೆ. ಆ ಒಂದು ಮಹಾಶಿವರಾತ್ರಿ ದಿನದಂದು ತೆಪ್ಪೋತ್ಸವದ ಒಂದು ಅಂಗವಾಗಿ ತೆಪ್ಪೋತ್ಸವದ ರೀತಿಯಲ್ಲಿ ಹೋಗಿ ಸೀತಾಮಾತೆಯು ತಂದ ಮರಳಿ ಲಿಂಗಕ್ಕೆ
ಪ್ರತಿ ವರ್ಷ ಒಂದು ಸಾರಿ ಪೂಜೆ ಈಗಲೂ ನೆರವೇರುತ್ತಿರುತ್ತದೆ. ಆ ಸಂಪ್ರದಾಯ ಈಗಲೂ ನೆರವೇರಿಸಿಕೊಂಡು ಗ್ರಾಮಸ್ಥರು ಎಲ್ಲ ಸಮುದಾಯದವರು ಒಗ್ಗಟ್ಟಾಗಿ ಶಾಂತಿ ರೀತಿಯಿಂದ ಈ ಒಂದು ಜಾತ್ರಾ ಮಹೋತ್ಸವ ಹಾಗೂ ಭಗವಂತನ ಪೂಜಾ ಕಾರ್ಯಕ್ರಮಗಳನ್ನು ನೆರವೇರಿಸಿರುತ್ತಾರೆ. ಸರ್, ಈ ಒಂದು ದೇವಾಲಯದ ಒಂದು ನಿರ್ಮಾಣ ಶೈಲಿ, ಅದರಲ್ಲೂ ಮುಖ್ಯವಾಗಿ ಗೋಪುರಗಳಾಗಿರ್ಬೋದು, ಕಂಬಗಳಾಗಿರ್ಬೋದು ಮತ್ತು ಕೆತ್ತನೆಗಳ ಒಂದು ವೈಶಿಷ್ಟ್ಯತೆಯ ಬಗ್ಗೆ ತಿಳಿಸೋದಾದ್ರೆ? ದೇವಸ್ಥಾನದ ಬಗ್ಗೆ ನಾನು ಮಾತಾಡೋದು ಅಂತಂದರೆ, ಇದು ಸುಮಾರು ಮಾದೇಗೌಡರು ಹೇಳ್ದಂಗೆ 450-500 ವರ್ಷದಿಂದ ಇತಿಹಾಸ. ನಮ್ಮ ತಾತ, ನಮ್ಮ ಮುತ್ತಾತ ಅವ್ರ ಕಡೆಯಿಂದ ಆಗ್ಲಿಂದ ಈ ದೇವಸ್ಥಾನಕ್ಕೆ ಭಾರಿ ಜೊತೆಲಿ ನಿಂತ್ಕೊಂಡು ಎಲ್ಲ ಊರವರು ಒಗ್ಗಟ್ಟಾಗಿ ಮಾಡ್ಕೊಂಡು, ಕಬಡ್ಡಿ ಆಗಲಿ, ಆಮೇಲೆ ಮತ್ತು ಅನ್ನದಾನ ಆಗಲಿ, ಆ ದೇವಸ್ಥಾನ ಚೌಟ್ರಿ ಕಟ್ಟಿರೋದಾಗಲಿ, ಮದುವೆಗಳು ಸುಮಾರು ಇಲ್ಲೂ ಸುಮಾರು 106 ಮದುವೆಗಳು ನಡೀತಿದ್ದವು. ಮೊದಲೆಲ್ಲ ಒಳಗಡೆ ಎಲ್ಲ ನಡೀತಿದ್ದವು. ಈಗ ದೇವಸ್ಥಾನ ಉದ್ಧಾರಕ್ಕಾಗಿ ಈಗ ಒಂದು ಕೋಟಿ ಕೆಲಸ ನೆರವೇರಿದೆ. ಕಾಂಪೌಂಡ್ ಎಲ್ಲ ಒಂದು ಸ್ವಲ್ಪ ಹೊಂಟೋಗಿತ್ತು. ಅದರಿಂದ ಈ ಕಾಂಪೌಂಡ್ಗಳ ಇತಿಹಾಸ ಒಂದು 350-400 ವರ್ಷ ಆಗಿತ್ತು. ಒಂದ್ಸತಿ ಹೊಳೆ ಬಂದು ಇದೆಲ್ಲ ಫುಲ್ ತುಂಬ್ಕೊಬಿಟ್ಟಿತ್ತು. ಹೊಳೆ ಬಂದು ನೀರೆಲ್ಲ ಈ ಕಡೆಯಿಂದ ಆ ಕಡೆಯಿಂದ ಎಲ್ಲ ಹೋಗಿ ನಾವು ದೋಣಿಲಿ ಬಂದು ಈ ಗೋಲ್ಕ ಡಬ್ಬ ಅವು ದೇವಸ್ಥಾನದಲ್ಲಿ ಇರೋ ಏನೇನಿದೆ ಅದೆಲ್ಲನೂ ಎತ್ತಿ ಆ ಕಡೆ ಹೊರಗಡೆ ಎಲ್ಲ ತಗೋಗಿ ಮಡಗಿದ್ದು. ಆಗ ಊರ ಜನ ಎಲ್ಲ ಬಂದು ಇಲ್ಲಿ ಸಪೋರ್ಟ್ ಮಾಡಿ ಎಲ್ಲ ಈಗ ಹೊಸದಾಗಿ ದೇವಸ್ಥಾನ ನಡೀತಿರೋದ್ರಿಂದ ಈ ಕಲ್ಲೆಲ್ಲ ಕೆತ್ತಿ ಕ್ಲೀನಾಗಿ ಫಸ್ಟು ಒಂದ್ಸತಿ 50 ಲಕ್ಷ ರೂಪಾಯಿ ಕೆಲಸ ನಡೆದಿತ್ತು. ಈಗಲೂ 1 ಕೋಟಿ ಕೆಲಸ ನಡೀತಾ ಇದೆ. ಈಗಲೂ ಸುತ್ತ ಕಾಂಪೌಂಡ್ ಎಲ್ಲ ಬಿದ್ದೋಗಿತ್ತು. ಅದರಿಂದ ಹೊಸದಾಗಿ ಕೆಲಸ ಮಾಡ್ತಾ ಇದ್ದಾರೆ. ಈ ಗೋಪುರ ಎಲ್ಲನೂ ಆ ಕಡೆಯನ್ನು ಫುಲ್ಲು ಮಾಡಿ, ಆಮೇಲೆ ರಾಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಒಂದು ಅಭಿವೃದ್ಧಿಯಲ್ಲಿ ಅಂದ್ಬಿಟ್ಟು ಎಲ್ಲ ಊರ ಗ್ರಾಮಸ್ಥರು ನಿಂತ್ಕೊಂಡು ಒಗ್ಗಟ್ಟಿಂದ ಮಾಡ್ತಾವ್ರೆ. ಈಗ ಅದಕ್ಕೂ ನಾವು ಈಗ ಬಂದು ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಶ್ರೀ ರಾಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಈ ಇಡೀ ನಮ್ಮ ತಾಲೂಕಲ್ಲೇ ನಡೀತಿದ್ದಿಲ್ಲ ಅಂಥ ಮದುವೆಗಳು ಬೇಜಾನು. ಈ ವರ್ಷದಲ್ಲೂ ಅಷ್ಟೇ ಒಂದು ವರ್ಷದಲ್ಲಿ 106 ಮದುವೆಗಳು ನಡೀತಾವೆ. ಬಡವ್ರ ಎತ್ತರು ಪಾಪ ಸಣ್ಣ ಪುಟ್ಟ ಬಂದು ಮದುವೆ ಮಾಡ್ಕೊಂಡು ಹೋಯ್ತಾವ್ರ. ಇನ್ನು ಮುಂದೆ ಹಂಗೆ ಹರಿತಾ ಅಂತ ನಾವು ಹೇಳ್ತಾ ನಮ್ಮ ಮಾತು ಮುಗಿಸ್ತೀವಿ. ಈ ದೇವಸ್ಥಾನದ ವಿಗ್ರಹಗಳ ಬಗ್ಗೆ ತಿಳಿಸಬೇಕು ಅಂದರೆ, ಈ ಒಂದು ದೇವಾಲಯದ ಅನೇಕ ವಿಗ್ರಹಗಳು ಕಲ್ಲಿನಿಂದ ನಿರ್ಮಿತವಾಗಿರತಕ್ಕಂಥ ನುರಿತ ಶಿಲ್ಪಿಗಳಿಂದ ಒಂದು ಸುಂದರ ಕಲಾ ಮೂರ್ತಿಗಳು ಇಲ್ಲಿ ಇವೆ. ಇಲ್ಲಿ 101 ವಿಗ್ರಹಗಳು ಇವೆ ಅಂತ ನಮ್ಮ ಹಿಂದೆ ಪೂರ್ವಿಕರು ಹೇಳ್ತಾ ಇದ್ರು. ಅದರಂತೆ ಅನೇಕ ವಿಗ್ರಹಗಳು, ಎಲ್ಲ ದೇವಾಲಯಗಳು, ಸಾಲು ಲಿಂಗಗಳು ಮತ್ತು ಉತ್ತಮವಾದ ಒಂದು ಕಲ್ಲಿನಿಂದ ನಿರ್ಮಾಣ ಮಾಡೋ ಸುಂದರ ಕಲಾಕೃತಿಗಳನ್ನ ನುರಿತ ಶಿಲ್ಪಿಗಳಿಂದ ನಿರ್ಮಾಣವಾಗಿರ್ತಕ್ಕಂಥ ಒಂದು ದೇವಾಲಯ. ಅನೇಕ ವಿಚಿತ್ರವಾದ ಚಿತ್ರಗಳು ಸಹ ಇದರಲ್ಲಿ ಈ ದೇವಾಲಯ ಒಳಗೊಂಡಿರುತ್ತದೆ. ಹಾಗೂ ಇಲ್ಲಿ ಗೋಪುರಗಳು ಸಹ ನುರಿತ ಶಿಲ್ಪಗಳಿಂದಲೇ ಕೆತ್ತನೆ ಇವರನ್ನು ಗೋಪುರಗಳನ್ನು ನಿರ್ಮಾಣ ಮಾಡಿರುತ್ತಾರೆ. ಅನೇಕ ಕಲಾಕೃತಿಗಳು, ಈ ಸುಂದರವಾದ ಒಂದು ಮೂರ್ತಿಗಳನ್ನು ನಾವು ಈ ದೇವಾಲಯದಲ್ಲಿ ನೋಡಬಹುದು. ಹಾಗೂ ಇದಕ್ಕೆ ಅನೇಕ ಜನ ಭಕ್ತಾದಿಗಳು ಈ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿನದಂದು ಅನೇಕ ಜನ ಭಕ್ತಾದಿಗಳು ಈ ದೇವಾಲಯಕ್ಕೆ ಆಗಮಿಸಿ ಭಗವಂತನ ದರ್ಶನವನ್ನು ಪಡೆಯುತ್ತಿರುತ್ತಾರೆ. ಹಾಗೂ ಇಲ್ಲಿ ಬಂದ ಜನ ಭಕ್ತಾದಿಗಳಿಗೆ ಅನ್ನಸಂತರ್ಪಣೆ ಕಾರ್ಯಕ್ರಮವನ್ನು ಸಹ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆ ದಿನದಿಂದ ನೆರವೇರಿಸಿಕೊಡಲಾಗುತ್ತದೆ. ಸರ್, ಇಲ್ಲಿನ ಒಂದು ಮೂಲ ವಿಗ್ರಹಗಳ ಬಗ್ಗೆ ಏನಾದರೂ ವಿಶೇಷತೆಗಳಿದೆ, ಅದ್ರ ಬಗ್ಗೆ ತಿಳಿಸೋದಾದ್ರೆ? ಮೂಲ ವಿಗ್ರಹಗಳ ಬಗ್ಗೆ ಅದರ ಬಗ್ಗೆ ನನಗೆ ಅಷ್ಟಾಗಿ ಗೊತ್ತಿಲ್ಲ ಸರ್. ಪೂರ್ವಿಕರು ಹಿರಿಕರು ಮೂಲ ವಿಗ್ರಹಗಳ ಬಗ್ಗೆ ಇದೆ. ನಮ್ಮ ಏನೀಗ ಪ್ರತ್ಯಕ್ಷವಾಗಿ ನೋಡ್ತಾ ಇರ್ತೀವಿ ಅದರ ಒಂದು ವಿಷಯವಾಗಿ ಮಾತಾಡ್ಬೋದು. ಮೂಲ ವಿಗ್ರಹಗಳ ಬಗ್ಗೆ ಅಷ್ಟಾಗಿ ನನಗೇನು ತಿಳಿದಿಲ್ಲ. ನೋಡೋದಕ್ಕೆ ಅಂತಂದರೆ ಕೆಲವಾರು ಮೂರ್ತಿಗಳ ಒಂದು ಇದಿದೆ. ಕೆತ್ತನೆ ಲಿಂಗಗಳು ಇರ್ಬೋದು, ಪಾರ್ವತಮ್ಮನ ಒಂದು ದೇವಸ್ಥಾನ, ಪಾರ್ವತಮ್ಮನ ವಿಗ್ರಹ ಮತ್ತು ಶ್ರೀರಾಮಲಿಂಗೇಶ್ವರ ಅವರಿಂದ ನಿರ್ಮಿತವಾದ ಒಂದು ಲಿಂಗ, ಪ್ರತಿಷ್ಠಾಪನೆಯಾದ ಲಿಂಗ ಇರುತ್ತೆ. ಇನ್ನು ಅನೇಕ ಒಂದು ಕೆತ್ತನೆ ಮೂರ್ತಿಗಳು ಸಹ ಇಲ್ಲಿ ಇವೆ. ಸರ್, ವರ್ಷವಿಡೀ ಇಲ್ಲಿ ನಡೆಯುವಂತಹ ಪ್ರಮುಖ ಪೂಜೆಗಳಾಗಿರ್ಬೋದು, ಉತ್ಸವಗಳಾಗಿರ್ಬೋದು, ಜೊತೆಗೆ ಜಾತ್ರೆಗಳ ಬಗ್ಗೆ ತಿಳಿಸೋದಾದ್ರೆ ಯಾವ ಹಬ್ಬಗಳು ಇಲ್ಲಿ ಪ್ರಮುಖವಾಗಿ ವೈಭವದಿಂದ ನಡೆಯುತ್ತೆ, ಅದ್ರ ಬಗ್ಗೆ ಮಾತಾಡೋದಾದ್ರೆ? ಜಾತ್ರೆ ಫೆಬ್ರವರಿ ತಿಂಗಳಲ್ಲಿ ಭಾರಿ ಜೋರಾಗಿ ಇದ್ಬರ್ಣಿ ನಡೀತದೆ. ಕಬಡ್ಡಿ ಇರ್ಬೋದು, ಫುಟ್ಬಾಲ್ ಇರ್ಬೋದು, ರಂಗೋಲಿ ಸ್ಪರ್ಧೆ ಇರ್ಬೋದು, ಆ ದನಿಗಳಿಗೆ ಫ್ರೇಜ್ ಕೊಡಿರ್ಬೋದು, ನಾಟಿಕೆ ಇರ್ಬೋದು, ಮತ್ತು ಆರ್ಕೆಸ್ಟ್ರಾ ಇರ್ಬೋದು. ಅವೆಲ್ಲ ಸುಮಾರು ಒಂದು 7-8 ಲಕ್ಷ ಖರ್ಚು ಮಾಡಿ ಅನುದಾನ ಎಲ್ಲನೂ ಸಾವಿರಾರು ಜನಕ್ಕೆ ಅನುದಾನ ಮಾಡಿ ಅವೆಲ್ಲನೂ ಮಾಡ್ತೀವಿ. ಆಮ್ಯಾಕೆ ಮೊದಲು ಹುಚ್ಚೋಳ ಬರ್ತಿತ್ತು. ಈಗ ಬೀಚಳ್ಳಿ ಕಟ್ಟಕ್ಕೆ ಮುಂಚೆ ಭಾರಿ ದೊಡ್ಡ ಹೊಳೆ ಬರ್ತಿತ್ತು, ಭಯಂಕರ ಹುಚ್ಚೋಳೆ ಅಂತಂದ್ರೆ ಈ ದೇವಸ್ಥಾನ ಎಲ್ಲ ಮುಳಿಕತ್ತಿತ್ತು. ಮಟ್ಕೇರಿಯವರೆಲ್ಲ ಅಲ್ಲಿ ಗಂಟು ಫುಲ್ ಅರ್ಧ ಊರು ಗಂಟು ಹೊಂಟೈತಿತ್ತು. ಆಗ ಹೊಂಟಿದಾಗ ಅವರೆಲ್ಲ ಮೇಲ್ಗಡೆ ಹೊಂಟೋರು, ತಿರ್ಗಾ ಬಂದು ಅಲ್ಲೇ ಸೇರ್ಕೊಳ್ಳೋರು. 3 ದಿನ ಹುಚ್ಚೋಳ ಬರೋದು, ನೀರೆಲ್ಲ ಕಮ್ಮಿ ಆದ ತಕ್ಷಣ ತಿರ್ಗಾ ಅಲ್ಲೇ ಬಂದು ಸೇರ್ಕೊಳ್ಳೋರು. ಆಗ ಒಂದು ಕಂಚಿನ ತೇರಿತ್ತು 120 ವರ್ಷ.
ಕಂಚಿನ ತೇರು ದೊಡ್ಡ ತೇರು ತಂದಾಗ ನಮ್ಮಮ್ಮ ನಮ್ಮ ತಾತ ಪುಟ್ಟಸ್ವಾಮಿಗೌಡರು ಕರಿಗೌಡರು ಅವರೆಲ್ಲ ಹೇಳ್ತಿದ್ರು ಒಂದು ಕಂಚಿನ ತೇರಿತ್ತು ಕಣೆ ಆಗ ಭಾರಿ ದೊಡ್ಡದಾಗಿತ್ತು. ಇಲ್ಲೇ ಆಲ್ಮರದಲ್ಲೇ ಕಟ್ಟಕ್ಕೆ ಸರ್ಪಣಿ ಹಾಕಿ ಕಟ್ಟಾಕ್ಬಿಟ್ಟಿದ್ರು ಅಂತಾಗ. ಅದೇನು ಮಾಡ್ತು, ಈ ಉಚ್ಚೋಳೆ ಬತ್ತಲ್ಲ, ಉಚ್ಚೋಳೆ ಬಂದಾಗ ಮರ ಅಡ್ಡಾಡ್ಲಕ್ಕೆ ಬಂದ್ವಲ್ಲ, ಕಾಡಿನಿಂದ ಮರಗಳು ಬರ್ತಿದ್ದಾಗ ಮೇಲ್ಗಡೆಯಿಂದ ಅಡ್ಡಾಡ್ಲಕ್ಕೆ ಬಂದಾಗ ಏನಾಯ್ತು, ಫುಲ್ ಕಂಚಿನ ತೇರನೆ ಪೂರ್ತಿ ಎತ್ಕೊಂಡೈತಂತ ಹಂಗೆ. ಪಾಪ ಅಲ್ಲಿ ದಂಡಕ್ಕೆ ಯಾರೂ ಬರೋಕ್ಕಾಗಲಿಲ್ಲ, ದೊಡ್ಡ ಹೊಳೆ ಅಲ್ವಾಗ ಎತ್ಕೊಂಡೈತು. ಅದು ಸುಮಾರು 2-3 ವರ್ಷ ಪತ್ತ ಮಾಡಿದ್ರಂತೆ, ಅದು ಸಿಕ್ಕಲಿಲ್ಲ. ಶಾಸ್ತ್ರ ಎಲ್ಲ ಕೇಳಿದ್ರಂತೆ, ಮಾಮೂಲಿ ಕೇಳಗಂಟ ಅದು ಸಿಕ್ಕಲ್ಲ ಬಿಡಿ, ಮರಳೆಲ್ಲ ಮುಚ್ಕೊಬಿಟ್ಟಿದೆ. ಭಾರಿ ಅದು ಭಯಂಕರ ದೊಡ್ಡೊಳ, ಸುಮಾರು ಒಂದು 30-35 ಅಡಿ ಎತ್ತರ ನೀರು ಬಂದಿದ್ದು. ನೀರು ಬಂದು ಕಂಚಿನ ತೇರು ಅದು ಕೋಟಿಗಟ್ಟಲಾಗೋದು ಇವತ್ತು ಇದ್ದಿದ್ರೆ. ಅದು ಪ್ರಕೃತಿ ಏನೂ ಮಾಡೋಕ್ಕಾಗಲ್ಲ, ಎಷ್ಟು ಹೊತ್ಕೊಂಡೈತೆ. ಆಮೇಲೆ ದೇವಸ್ಥಾನಗಳು ಮಾತ್ರ ಹೋಗಲಿಲ್ಲ ನೋಡಿ. ಆ ರಾಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಅಂತಂದರೆ ಅಲ್ಲಿ ಒಂದು ಸ್ವಾಮೇಶ್ವರ ದೇವಸ್ಥಾನ ಇದೆ. ಅಲ್ಲಿಂದ ಒಂದು ಸರ್ಪ ಬರ್ತದೆ ಇಲ್ಲಿಗೆ ನೋಡಿ, ಸರ್ಪ. ಈ MLAಗಳು ಅವರು ಇವರು ಪೂಜೆ ಮಾಡೋಕ್ಕೆ ಬಂದಾಗ ಇಲ್ಲಿಗೆ ಸುಮಾರು ಕಾಣಿಸ್ಕೊಂಡಿದೆ. ಈ ನರಸಿಂಹಗೌಡರು, ಚಿಕ್ಕಮ್ಮ ಸಾಹೇಬ್ರು ಅವರೆಲ್ಲ ಬಂದಾಗ ಆ ಟೈಮ್ನಲ್ಲೆಲ್ಲ ನಾವು ನೋಡಿದ್ದೀವಿ ಒಂದು ಸರ್ಪ. ಅಲ್ಲಿಂದ ರಾಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನ, ಅಲ್ಲಿಂದ ಮತ್ತು ಇದು ಅಲ್ಲಿ ಸ್ವಾಮೇಶ್ವರ ದೇವಸ್ಥಾನ ಇದೆ. ಅದ್ರ ಒಳಕ್ಕೆ ಹೋಗಿ ಅಲ್ಲೊಂದು ಗುಡಿ ಇದೆ, ಗುಡಿ ಕಟ್ಟಿದೆ ನೋಡಿ. ಅಷ್ಟು ಉಚ್ಚೋಳ ಬಂದ್ರು ಅದು ಆ ಕಲ್ಲು ಸಣ್ಣದಾಗಿತ್ತು, ಸುಮಾರು ಒಂದು 50-60 ವರ್ಷದಲ್ಲಿ. ಈಗ ದಪ್ಪಾಗಿದೆ, ಬೆಳೀತಾ ಇರ್ತದೆ ಸ್ವಾಮೇಶ್ವರ ದೇವಸ್ಥಾನ. ಅದು ಭಾರಿ ದೊಡ್ಡದಾಗಿದೆ. ಅದು ಸುಮಾರು ಅಲ್ಲಿ ಎಲ್ಲ ನಾವು ವರ್ಷಕ್ಕೊಂದ್ಸತಿ ದೀಪಾಲಂಕಾರ ಮಾಡಿ ಲೈಟ್ ಎಲ್ಲ ಬಿಟ್ಟು ಅಲ್ಲೆಲ್ಲ ಪೂಜೆ ಮಾಡಿ ತೆಪ್ಪುಷ್ಯ ಮಾಡ್ತೀವಿ. ನೈಟು ಪಟಾಕಿ ತಂದು ಪಟಾಕಿ ಹೊಡೆದು, ಮದ್ದು ಪಟಾಕಿ ಎಲ್ಲ ತಂದು ಹೊಡೆದು, ಊರವರೆಲ್ಲ ಸೇರ್ಕೊಂಡು ಎಲ್ಲ ಕುಂಬಳ ಜನಾಂಗ ಸೇರ್ಕೊಂಡು ಬಂದು ನೈಟು ಆ ಪೆಂಚ್ ಕಸೋದು, ಪೆಂಜಾಡೋದು ಎಲ್ಲ ಮಾಡಿ ಆ ದೇವಸ್ಥಾನಕ್ಕೆ ಹೋಗಿದ್ದು. ವರ್ಷಕ್ಕೆ ಒಂದೇ ಸತಿ ಆ ದೇವಸ್ಥಾನಕ್ಕೆ ಮಾಡೋದು. ಇನ್ನು ಬೇರೆ ದಿನ ಇನ್ನು ಕಾರ್ತಿಗೆ ಅಂದರೆ 4 ವರ್ಷಕ್ಕೆ 4 ಕಾರ್ತಿಗೆ ಬರ್ತವೆ, 4-5 ಆಗಲೆಲ್ಲ ಊಟ ಅನ್ನದಾನ ಎಲ್ಲ ನಡೀತದೆ ಚೆನ್ನಾಗಿ. ಇಲ್ಲಿ ಕೆಲವರೆಲ್ಲ ಮಾಡಿಸ್ತಾರೆ, ಹೊರಗಡೆಯವರು ಬಂದು ಮಾಡಿಸ್ತಾರೆ. ಆಮೇಲೆ ಇದು ನಮ್ಮ ಒಂದೇ ಹಳ್ಳಿಗೆ ಸೇರಿಲ್ಲ, ಇದು ಅಕ್ಕಪಕ್ಕ ಐರ್ಗೆ ಇರ್ಬೋದು, ಬಪ್ಪಳ್ಳಿ ಇರ್ಬೋದು, ಕೇಬೆಳ್ತೂರು ಇರ್ಬೋದು, ಮತ್ತು ಎರಳ್ಳಿ ಅವರೆಲ್ಲ ಬರ್ತಿದ್ರು. ಆಗೆಲ್ಲ ಬಂದು ಅಲ್ಲಿ ಅವರು ಬಂದು ನಿಂತ್ಕೊಂಡು ಒಂದು ಅಡುಗೆ ಬಡಿಸೋದಾಗಲಿ, ಒಂದು ದೇವಸ್ಥಾನಕ್ಕೆ ಅಡುಗೆ ಮಾಡೋದಾಗಲಿ, ಅನ್ನದಾನ ಕೊಡೋದಾಗಲಿ, ಅವರು ಅಕ್ಕಿ ಕೊಡೋದಾಗಲಿ ಎಲ್ಲ ಮಾಡ್ತಿದ್ರು. ನಮ್ಮೂರಲ್ಲೂ ಮಾಡ್ತಿದ್ರು, ನಾವು ಮಾಡ್ತಿದ್ದೋ, ಎಲ್ಲ ಸಪೋರ್ಟ್ ಮಾಡ್ತಿದ್ರು ಚೆನ್ನಾಗಿ. ಚಪ್ಪರ ಹಾಕೋದಾಗಲಿ ಭಾರಿ ಅದ್ಭುತವಾಗಿ ನಡೀತದೆ ಜಾತ್ರೆ. ವರ್ಷಕ್ಕೊಂದ್ಸತಿ ಒಂದು 5 ದಿನ ನಡೀತದೆ. ಭಾರಿ ಚಂದ ನೋಡೋಕ್ಕೆ. ಆಗ ಭಾರಿ ತುಂಬ ಚೆನ್ನಾಗಿ ನಡೀತದೆ. ಹೊರಗಡೆಯವರೆಲ್ಲ ಬರ್ತಾರೆ ಇಲ್ಲಿಗೆ. ಅದರಿಂದ ಇಲ್ಲಿ ಸಂಗಮ ಇರೋದ್ರಿಂದ ಒಂದು ಸ್ವಲ್ಪ ಜನ ಒಳ್ಳೊಳ್ಳೆ ಪೂಜೆ ಮಾಡಿಸ್ತಾರೆ. ಈಗ ದೇವಸ್ಥಾನ ಸ್ವಲ್ಪ ಎಲ್ಲ ಕಿತ್ತಾಕ್ಬಿಟ್ಟಿದ್ದೀವಲ್ಲ, ಅದರಿಂದ ಒಂದು ಸ್ವಲ್ಪ ಈಗ ಜನ ಬಂದು ಪೂಜೆ ಮಾಡಿಸ್ಕೊ ಹೋಗ್ತಾರೆ. ಇದೆಲ್ಲ ರೆಡಿ ಆಗ್ಬೇಕು ಅವರು 4 ತಿಂಗಳು 5 ತಿಂಗಳು ಬೇಕು. ಜನವರಿಗೆಲ್ಲ ರೆಡಿ ಮಾಡ್ಕೊಡ್ತೀವಿ ಅಂತ ಹೇಳಾರ. ಒಂದು ಕೋಟಿ ಕೆಲಸ ಆಗಿದೆಯಲ್ಲ, ಜನವರಿಗೆಲ್ಲ ರೆಡಿ ಮಾಡ್ಕೊಡ್ತೀನಿ ಅಂತ ಹೇಳ್ಯಾರ. ಹೊಳೆ ಬಂದಾಗ ನೋಡಿ, ಒಂದು 20 ವರ್ಷದಲ್ಲಿ ಹೊಳೆ ಬಂದಾಗ ಇದೆಲ್ಲ ತುಂಬ್ಕೊಬಿಟ್ಟು ತಿರ್ಗಾ ಬಂದು ತುಂಬ್ಕೊಂಡು ಸುಮಾರು ಎಲ್ಲ ಕಾಂಪೌಂಡ್ ಎಲ್ಲ ಹೊಂಟೋಗ್ಬಿಟ್ಟಿತ್ತು. ಈಗ ಭಾರಿ ಬಂದೋಬಸ್ತ ಕಟ್ತಾವ್ರೆ. ಈಗೇನು ತೊಂದರೆ ಇಲ್ಲ, ಎತ್ತರ ಮಾಡಿದ್ದೀವಿ, ಅದರಿಂದ ಏನು ತೊಂದರೆ ಇಲ್ಲ. ಎಲ್ಲ ಜನಗಳು ಸ್ವಲ್ಪ ದೇವಸ್ಥಾನಕ್ಕೆ ಬಂದು ಹೋಗ್ತಾರೆ. ಅದು ಒಂದು ಸ್ವಲ್ಪ ಈ ರೋಡ್ ಆಗಬೇಕಾಗಿದೆ ಅಷ್ಟೇ. ಮಟಗೇರಿ ಗೇಟ್ನಿಂದ ಸ್ವಲ್ಪ ಇಲ್ಲಿಗೊಂದು ಡಾಂಬರ್ ರೋಡ್ ಚಿಕ್ಕಮಾದವ್ರು ಇದ್ದಾಗ ಮಾಡಿದರು. ಈಗ ತಿರ್ಗಾ ಈ ಅನಿಲ್ ಚಿಕ್ಕಮಾದವ್ರು ಮಾಡ್ಕೊಡ್ತೀನಿ ಅಂತ ಹೇಳಾರೆ. ಅವರು ಮಾಡಿದ್ರೆ ಈಗ ಅವ್ರಿಗೂ ಅನುಕೂಲ ಆಯ್ತದೆ. ಈಗ ಅವ್ರಿಗೂ ಸ್ವಲ್ಪ ಊರೊಳಗೆ ರೋಡ್ ಎಲ್ಲ ಹಾಕಿದ್ದಾರೆ. ಅವರು ಮಾಡ್ತೀವಿ ಅಂತ ಹೋಗಿದ್ದಾರೆ. ಅವತ್ತು ಕರೆಸಿದ ಗುದ್ಲಿ ಪೂಜೆಗೆ ಅವತ್ತೆಲ್ಲ ಒಪ್ಪಿದ್ರು. ನಾ ಮಾಡಿಸ್ಕೊಡ್ತೀನಿ ಕಣೆ, ಈ ದೇವಸ್ಥಾನ ಕೆಲಸ ಆಗಲಿ ಒಂದು 50 ಲಕ್ಷ ರೂಪಾಯಿ ಹಾಕ್ಬಿಟ್ಟು ಮಾಡಿಸ್ತೀನಿ ಅಂತ ಹೇಳಾರ. ಅವರು ನಮ್ಮೊಂದಿಗೆ ಮಾತಾಡಿದ್ರು ಅವ್ರಲ್ಲ ಪೂಜೆ ಮಾಡಿದಾಗ. ಪಾರ್ವತಮ್ಮನ ದೇವಸ್ಥಾನ ನೋಡಿ ಆ ಕಡೆ ಇದೆ, ಅದು ಪಾರ್ವತಮ್ಮನ ದೇವಸ್ಥಾನಕ್ಕೂ ಚೆನ್ನಾಗಿ ನಡೀತದೆ. ಅವ್ರಿಗೆಲ್ಲ ಅಲ್ಲಿ ಬಂದು ತಾಲಿ ಮಾಡಿಸೋದು ಹೊರಗಡೆಯವರೆಲ್ಲ, ಅದಕ್ಕೆ ಚಿನ್ನ ಸೀರೆ ಉಡ್ಸೋದು ಮತ್ತು ಪೂಜೆ ಮಾಡಿಸೋದು ಇವೆಲ್ಲ ಭಾರಿ ಚೆನ್ನಾಗಿ ನಡೀತಿದೆ. ಇದು ದೇವಸ್ಥಾನ ಅದೇನು ತೊಂದರೆ ಇಲ್ಲ, ಎಲ್ಲ ಒಗ್ಗಟ್ಟಾಗಿ ನಿಂತ್ಕೊಂಡು ಮಾಡ್ತೀವಿ. ಸರ್, ಈ ಒಂದು ದೇವಾಲಯಕ್ಕೆ ಸಂಬಂಧಿಸಿದಂತೆ ಈಗ ಜನಜನಿತವಾಗಿರುವಂತಹ ಯಾವುದಾದ್ರೂ ಪವಾಡಗಳಾಗಿರ್ಬೋದು, ಪ್ರತೀತಿಗಳಾಗಿರ್ಬೋದು ಏನಾದರೂ ಇದ್ದರೆ ಅದ್ರ ಬಗ್ಗೆ ತಿಳಿಸೋದಾದರೆ? ಆ ಥರ ಪವಾಡಗಳೇನು ನಾವಿಲ್ಲಿ ಇದುವರೆಗೆ ನಾವು ನೋಡಿಲ್ಲ. ಆ ಥರ ಏನು ಅಂಥ ಪವಾಡಗಳೇನು ನಡೆದಿಲ್ಲ ಇಲ್ಲಿ. ಅಂದರೆ ಇದರಲ್ಲಿ ಪೂಜೆ ದಿನನಿತ್ಯ ಪೂಜೆ ನಡೀತಾ ಇರ್ತದೆ, ಜನಗಳು ಬರ್ತಾ ಇರ್ತಾರೆ, ಪೂಜೆ ನಡೀತಾ ಇರ್ತದೆ. ನಮಗೆ ಇಂಥ ಪವಾಡಗಳೇನು ನಡೆದಿರೋದು ನಮಗೆ ಗಮನಕ್ಕೆ ಬಂದಿಲ್ಲ. ಸರ್, ದೇವಾಲಯದ ಒಂದು ಆಡಳಿತ ಮಂಡಳಿ ಅಥವಾ ಸಮಿತಿಯು ದೇವಾಲಯದ ಒಂದು ಅಭಿವೃದ್ಧಿಗಾಗಿ ಮತ್ತು ಭಕ್ತರ ಅನುಕೂಲಕ್ಕಾಗಿ ಈ ಕೈಗೊಂಡಿರುವಂತಹ ಒಂದು ಹೊಸ ಯೋಜನೆಗಳ ಬಗ್ಗೆ ತಿಳಿಸೋದಾದ್ರೆ? ಈ ದೇವಸ್ಥಾನದ ಬಗ್ಗೆ ಗ್ರಾಮದಲ್ಲಿ ಈಗಾಗಲೇ ಈ ದೇವಸ್ಥಾನದ ವಿಷಯ ಬಗ್ಗೆ ರಾಮಲಿಂಗೇಶ್ವರ ದೇವಸ್ಥಾನ ಸಮಿತಿ ಅಂತ ಒಂದು ಸಮಿತಿನೇ ಮಾಡಿದ್ದಾರೆ. ಇದು ಸಂಬಂಧಪಟ್ಟಂಥ ಎಲ್ಲ ಜನಾಂಗದವರಲ್ಲೂ ಒಂದು 3 ಜನ 4 ಜನ ಒಂದು ನಿರ್ದೇಶಕರಾಗಿ ತೆಗೆದುಕೊಂಡು ಅದಕ್ಕೆ ಒಂದು ಅಧ್ಯಕ್ಷರು ಹಾಗೂ ಲೆಕ್ಕಪತ್ರವನ್ನು ಬರೀತಕ್ಕಂಥದ್ದು ಒಬ್ಬ ಕಾರ್ಯದರ್ಶಿಯನ್ನು ನಾವು ಇಲ್ಲಿ ನೇಮಕ ಮಾಡಿ ಈ ದೇವಾಲಯದ ಪ್ರತಿ ಏನು ಆಗು ಹೋಗುಗಳು ಮತ್ತು ದಿನನಿತ್ಯದ ಪೂಜಾ ಕಾರ್ಯಕ್ರಮ ನಡೆಸ್ಕೊಂಡು ಹೋಗ್ತಕ್ಕಂಥ ಒಂದು ರೀತಿ ನೀತಿಗಳನ್ನು ಆ ಸಮಿತಿಯವರ ಜವಾಬ್ದಾರಿಗೆ ನಾವು ನಿರ್ವಹಿಸಿದ್ದೀವಿ. ಈಗಲೂ ಆ ಸಮಿತಿಯವರು ಏನು ಮಾಡ್ತಾರೆ, ಈ ದೇವಸ್ಥಾನ ಸಂಬಂಧಪಟ್ಟಂಥ ಪ್ರತಿಯೊಂದು ಕೆಲಸ ಕಾರ್ಯಗಳನ್ನು ಶ್ರದ್ಧೆ ಮತ್ತು ಭಕ್ತಿಪೂರ್ವಕವಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಈ ದೇವಸ್ಥಾನವು ತುಂಬ ಪ್ರಾಚೀನ ಕಾಲದಿಂದಲೂ ಬಂದಿರುವುದು ಎಂದು ನಮ್ಮ ಹಿರೀಕರು ತಾಯಿ ತಂದೆಗಳು ಹೇಳಿರ್ತಾರೆ. ನಮಗೆ
ಆದಷ್ಟು ಗೊತ್ತಿರುವ ವಿಚಾರಗಳೆಂದರೆ ಈ ನಮ್ಮ ಗ್ರಾಮದಲ್ಲಿ 4 ಕೋಮಿನವರು ಒಟ್ಟಿಗೆ ಸೇರಿ ಎಲ್ಲ ನಿರ್ದೇಶಕರು ಹಾಗೂ ಉಪಾಧ್ಯಕ್ಷರುಗಳನ್ನು ಆಯ್ಕೆ ಮಾಡಿ ಎಲ್ಲ ಒಮ್ಮತದಿಂದ ದೇವಸ್ಥಾನ ಸಮಿತಿಯನ್ನು ರಚಿಸಿ ದೇವಸ್ಥಾನವನ್ನು ಒಗ್ಗೂಡಿ ಎಲ್ಲ ಒಪ್ಪಿಗೆಯಿಂದ ಜಾತ್ರಾ ಮಹೋತ್ಸವವನ್ನು ನಡೆಸುತ್ತೇವೆ. ಹಾಗೂ ಪ್ರತಿ ವರ್ಷವೂ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಹಾಗೂ ಜಾನುವಾರುಗಳಿಗೆ ಪ್ರೈಜು ಮತ್ತು ಇತರಗಳನ್ನು ಜಾತ್ರೆಯಲ್ಲಿ 4 ದಿನಗಳ ಕಾಲ ನಡೆಸುತ್ತಾ ವಿಜೃಂಭಣೆಯಿಂದ ಜಾತ್ರಾ ಮಹೋತ್ಸವವನ್ನು ನಡೆಸುತ್ತೇವೆ. ಮತ್ತು ಆಟಪಾಠಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಲ್ಲನೂ ಈ ಜಾತ್ರಾ ಮಹೋತ್ಸವದಲ್ಲಿ ಇಟ್ಟುಕೊಂಡಿರ್ತೇವೆ. ಎಲ್ಲ ಜಿಲ್ಲಾವಾರು ಆಟಗಾರರೆಲ್ಲ ಬಂದು ಇಲ್ಲಿ ಮಾಡಿ ತಮ್ಮ ಪ್ರೈಜನ್ನು ತೆಗೆದುಕೊಂಡು ಹೋಗಿರುತ್ತಾರೆ. ಹಾಗೂ ಈ ಮಡಿಕೇರಿ ಗ್ರಾಮದ ರಾಮಲಿಂಗೇಶ್ವರ ದೇವಸ್ಥಾನ ಹೊಳೆಯಲ್ಲಿ ಮಧ್ಯೆ ಇರುವ ಸೋಮನಾಥ ಸ್ವಾಮಿ ದೇವಸ್ಥಾನ ಮರಳುಗುಡ್ಡೆಯಿಂದ ಆಯ್ತಂತೆ. ನಾವು ಸುಮಾರು ಒಂದು 10-12 ವರ್ಷದಲ್ಲಿ ಈಜ್ಕೊಂಡು ಹೋಗ್ತಿದ್ದೋ. ಆಗ ಸುಮಾರು ಇಷ್ಟು ಗಾತ್ರ ಇದ್ದದ್ದು, ಇವಾಗ ಬೇಕಾದಷ್ಟು ದಪ್ಪಾಗಿದೆ. ಅದು ಕಾಲಕ್ರಮೇಣ ಯಾವ ಥರ ಆಗ್ತಾಯಿದೆ ಅನ್ನೋದು ಆ ದೇವರಿಗೆ ಗೊತ್ತು. ಆದರೆ ಆ ಗುಡ್ಡ ಎಂಥ ಹೊಳೆಲು ಯಾವಾಗಲೂ 1 ಇಂಚು ಕಲ್ಲು ಸಹ ಯಾವ ಕಡೆಯಿಂದ ಜರುಗಿಲ್ಲ. ಇದು ತುಂಬ ಬೆಳೆಯುತ್ತಾನೆ ಬರ್ತಾಯಿದೆ ಹೊರತು ಸ್ವಾಮಿಯ ಒಂದು ಇದು ಅಂತ ನಾವು ಭಾವಿಸಿಕೊಂಡು ಅದ್ರ ಮೇಲೆ ಭಕ್ತಿಯಿಂದ ನಡೆಸ್ಕೊಂಡು ಹೋಗ್ತೀವಿ. ನಾವು ಮಾಜಿ ಜಿಲ್ಲಾ ಪಂಚಾಯತ್ ಮೆಂಬರು. ನಾವು 2000ರಿಂದ 2005 ಇಸ್ವಿ ಗಂಟ ಇದ್ದು. ಆವಾಗ ನಮ್ಮದು ಈ ದೇವಸ್ಥಾನ ಇತ್ತಲ್ಲ, ದೇವಸ್ಥಾನ ಕಂಪ್ಲೀಟ್ ಎಲ್ಲ ಹಾಳಾಗ್ಬಿಟ್ಟಿತ್ತು. ಆವಾಗ ನಮ್ಮ MC ಅವನವರು ಮಂತ್ರಿ ಆಗಿದ್ದಲ್ಲ, SMP ನಮ್ಮ ಚೀಫ್ ಮಿನಿಸ್ಟರ್ ಆದಾಗ MC ಮಂತ್ರಿ ಆದಾಗ 2003ರಲ್ಲಿ ಈ ಥರ ಅವ್ರು ಹೇಳಿದಾಗ ಬಂದು ನಮಗೆ ದೇವಸ್ಥಾನಕ್ಕೆ ಕಂಪ್ಲೀಟು ಸಾಮಾನೆಲ್ಲ ಉಳಿಸಿ ಎಲ್ಲ ಮಾಡಿ ಹೊಸದಾಗಿ ಕಟ್ಕೊಟ್ರು ಇದೆಲ್ಲ ಮಾಡಿ. ಮತ್ತು ಈ ದೇವಸ್ಥಾನ ಆ ಕೈ ಸಾಲ ಅಂಥದ್ದೆಲ್ಲ ಸೇರಿ ಆಮೇಲೆ ಇದು ಹೆಚ್ಚು ಕಡಿಮೆ ಇದು ನಮ್ಮ ಈ ದೇವಸ್ಥಾನ ಇದು ತಾತ ಮುತ್ತಾತ ಒಂದು 700-800 ವರ್ಷ ಮುಂಚೆ ಕಟ್ಟಿರ್ಬೋದು. ಇದು ಹಳೆಯ ದೇವಸ್ಥಾನ. ಇದು ಹೆಚ್ಚು ಕಡಿಮೆ ಸುತ್ತಮುತ್ತಗಳು ಇಲ್ಲಿ ಒಂದು 40-50 ಹಳ್ಳಿ ಬರ್ತಾವೆ ಇದಕ್ಕೆ, ಈ ವ್ಯಾಪ್ತಿಗೆ. 40 ಹಳ್ಳಿ ಬಂದಾಗ ಇಲ್ಲಿ ಶ್ರೀ ರಾಮಲಿಂಗೇಶ್ವರ ಸ್ವಾಮಿ ಅಂದ್ಬಿಟ್ಟು ದೇವರು, ಇದರಿಂದ ವರ್ಷಕ್ಕೆ ಒಂದು ಸರಿ ಇಲ್ಲಿ ಅದ್ದೂರಾಗಿ ಜಾತ್ರೆ ನಡೀತೆ. ಇಲ್ಲಿ ಎಲ್ಲ ಅಕ್ಕಪಕ್ಕ ದೇವಸ್ಥಾನದೆಲ್ಲ ಊರಿಂದೆಲ್ಲ ಬರ್ತಾರೆ. ಆಮೇಲೆ ತೇರ ರಥೋತ್ಸವ ಇರ್ತದೆ, ರಾತ್ರಿ ಹೊತ್ತು ಜಾಗರಣೆ ಇರ್ತದೆ. ಜಾಗರಣೆಯಲ್ಲಿ ಒಂದೊಂದು ಕಾರ್ಯಕ್ರಮ ಒಂದೊಂದು ವರ್ಷ ಒಂದೊಂದು ಇಟ್ಕೋತಾರೆ. ಇಲ್ಲಾರ ಆರ್ಕೆಸ್ಟ್ರಾ ಮಾಡ್ತಾರೆ, ಇಲ್ಲಾರ ಯಾವ್ದಾರ ಶನಿ ದೇವ್ರ ಕತೆ ವರ್ಷ ನಡೀತದೆ. ಮತ್ತು ಈಗ ಹಿಂದೆ ನಮಗೆ ಆವತ್ತೂ ಕೂಡ ಹೇಳಿದ್ದು, ಕಾಂಪೌಂಡು ಕಂಪ್ಲೀಟ್ ಆವತ್ತಿಂದ ಹಾಳಾಗಿತ್ತು. ಆವತ್ತು ಹೇಳಿದಾಗ ಅವ್ರಿಗೆ ಈಗ ನಮಗೆ ಗ್ಯಾರಂಟಿ ಇಲ್ಲ, ದೇವಸ್ಥಾನ ಮಾಡಿಕೊಡ್ತೀವಿ, ಮುಂದಕ್ಕೆ ಮಾಡಿಕೊಡಿ ಅಂತ ಹೇಳಿದರು. ಈಗ ಸದ್ಯಕ್ಕೆ ನಮಗೆ ಈಗ ದೇವ್ರ ದಯದಿಂದ ಕಾಂಪೌಂಡ್ ಕೂಡ ಸ್ಯಾಂಕ್ಷನ್ ಆಗಿದೆ. ಕಾಂಪೌಂಡು ಆ ಕಾಂಪೌಂಡ್ ಆಡೋದ್ರಿಂದ ನಮಗೆ ಈ ನೆಲ ಇದೆಯಲ್ಲ ಅದೆಲ್ಲ ಕಂಪ್ಲೀಟು ಕ್ಲೀನಾಗಿ ರೆಡಿ ಮಾಡಿಕೊಟ್ಟು, ಆಮೇಲೆ ಜನಗಳಿಗೆ ಸ್ವಲ್ಪ ಸೌಕರ್ಯ ಮಾಡಿಕೊಟ್ಟು ಬಂದರೆ ಮಾಡಿ, ಮತ್ತು ನಮ್ಮ ಊರಿಗೆ ಒಂದು ಒಳ್ಳೆಯದಾಗುತ್ತೆ. ಆಮೇಲೆ ಇಲ್ಲಿ ಮದುವೆ ಕೂಡ ನಡೀತದೆ ಇಲ್ಲಿ ನಮ್ಮ ದೇವಸ್ಥಾನದಲ್ಲಿ. ಆ ಮದುವೆ ಬಂದಾಗ ಆವತ್ತು ಒಂದು 2002ನೇ ಇಸ್ವಿ ಆವತ್ತು ನಾವು ಜಿಲ್ಲಾ ಪಂಚಾಯತ್ ಮೆಂಬರಾಗ ನಮ್ಮ ಶ್ರೀಕಂಠ ನರಸಿಂಹರಾಜ್ ಒಡ್ರು ಇದೆಲ್ಲ MP ಆಗಿದ್ದರು. ಅವ್ರಿಗೆ ಊರೆಲ್ಲ ಹೋಗಿ ಹೇಳ್ಕೊಂಡಾಗ ಅವತ್ತು ನಮಗೆ ಒಂದು 3 ಲಕ್ಷ ರೂಪಾಯಿ ಗ್ರ್ಯಾಂಟ್ ಕೊಟ್ಟರು ಚೌಟ್ರಿ ಕಟ್ಟೋಕ್ಕೆ. ಆವತ್ತು 3 ಲಕ್ಷ ರೂಪಾಯಿ ಗ್ರ್ಯಾಂಟಲ್ಲಿ ನಮ್ಮ ಊರಿಂದ ಸ್ವಲ್ಪ ದೇವಸ್ಥಾನದಲ್ಲಿ ಸೇರಿಸಿ ಮಾಡಿ ಅವತ್ತು ಒಂದು ಚೌಟ್ರಿ ಮಾಡಿದ್ರು. ಅದರಲ್ಲಿ ನಮ್ಗೆ ಇಲ್ಲಿ ದೇವಸ್ಥಾನಕ್ಕೆ ಏನು ಬೇರೆ ಆದಾಯ ಇಲ್ಲ. ಯಾಕಂದರೆ ಒಂದು ವರ್ಷಕ್ಕೆ ಒಂದು 5 ಲಕ್ಷ 6 ಲಕ್ಷ ರೂಪಾಯಿ ಒಂದು ಜಾತ್ರೆಗೆ ಖರ್ಚಾಗುತ್ತೆ. ಒಂದು ಅಲ್ಪ ಸ್ವಲ್ಪ ಗದ್ದೆ ಇವತ್ತು ಗದ್ದೆಯನ್ನು ಹರಾಜು ಮಾಡಿದೆ ಒಂದು 70,000 80,000 1 ಲಕ್ಷ ಬರುತ್ತೆ. ಆಮೇಲೆ ಮದುವೆದು ಒಂದು 5,000 1 ಲಕ್ಷ ಬರುತ್ತೆ. ಈಗ ನೋಡಿ, ಈಗ ಈ ಸರಿ ಹರಾಜೆ ಮಾಡಿಲ್ಲ ಚೌಲ್ಟ್ರಿ. ಯಾತಿಕಂದರೆ ಸ್ವಲ್ಪ ಚೌಲ್ಟ್ರಿ ರಿಪೇರಿ ಇದೆ. ಆ ರಿಪೇರಿಯಿಂದ ಹಾಗೆ ಅಲ್ಲಿ ಒಂದು ಜರ್ನೇಟರ್ ಬೇಕು, ಮತ್ತು ಅಲ್ಲಿ ಬಾತ್ರೂಮ್ ಇಲ್ಲ, ಮತ್ತು ನೀರಿಂದು ಸ್ವಲ್ಪ ಸೌಕರ್ಯ ಬೇಕು. ಆದ್ದರಿಂದ ಸ್ವಲ್ಪ ಮದುವೆ ಈಗ ಮೊದಲೇ ಯಾರು ಬಂದು ಹೆಂಗೆ ಬೇಕಾದ್ರೆ ಮಾಡ್ಕೊಂಡು ಹೋಗ್ತಿದ್ರು. ಈಗ ಸ್ವಲ್ಪ ಇದರಿಂದ ಇವಾಗ ಯಾರು ಸ್ವಲ್ಪ ಅಂಥದ್ದು ಬರ್ತಾಯಿಲ್ಲ. ಆ ಚೌಲ್ಟ್ರಿ ಕೂಡ ರಿಪೇರಿ ಆದರೆ ನಮಗೆ ಮೂಲ ಸೌಕರ್ಯ ಅದು ಅದರಿಂದ ಅದೇ ದೇವಸ್ಥಾನಕ್ಕಾಗುತ್ತೆ. ಅದನ್ನು ರೆಡಿ ಆಗಬೇಕು. ಯಾಕಂದರೆ ಅದು ನಮಗೆ ಒಂದು 2 ಲಕ್ಷ 3 ಲಕ್ಷ ಬಂದಾಗ ಅವಾಗ ಈ ಜಾತ್ರೆ ಖರ್ಚಿಗೆ ಮತ್ತು ಇಲ್ಲಿ ಪುರೋಹಿತರಿಗೆ ಸಂಬಳ ಕೊಡಬೇಕು. ಸಂಬಳ ಕೂಡ ಸರ್ಕಾರದಿಂದ ಏನು ಕೊಡ್ತಾ ಇಲ್ಲ. ಅದು ಸರ್ಕಾರದಿಂದ ಕೂಡ ಬಡಂಗೆ ಮಾಡಿಕೊಡ್ಬೇಕು. ಯಾಕಂದರೆ ಇವತ್ತು ಕಮ್ಮಿ ಅಂದರೆ ಒಂದು 10,000 12,000 ರೂಪಾಯಿ ಇಲ್ಲದೆ ಪೂಜಾರು ಯಾರೂ ಬರೋಲ್ಲ ಇಲ್ಲಿ. ಜೊತೆಗೆ ಮೇಲೆ ಈ ಅಮಾವಾಸ್ಯೆ ಪೂಜೆ ಆ ಪೂಜೆ ಅಂದ್ಬಿಟ್ಟು ಒಂದು ತಿಂಗಳಿಗೆ 4-5 ರೂಪಾಯಿ ಅದು ಬೇರೆ ಖರ್ಚಾಗುತ್ತೆ. ಒಂದು ತಿಂಗಳಿಗೆ 15-16 ರೂಪಾಯಿ ಖರ್ಚಿದೆ. ಅದರಿಂದ ಒಂದು 2 ಲಕ್ಷ 3 ಲಕ್ಷ ದೇವಸ್ಥಾನಕ್ಕೆ ಖರ್ಚಾಗುತ್ತೆ. ಅದಲ್ಲದೆ ವರ್ಷಕ್ಕೆ ಜಾತ್ರೆಗೆ 4-5 ಲಕ್ಷ ಖರ್ಚು ಮಾಡಬೇಕು. 1-2 ಲಕ್ಷ ಖರ್ಚು ಬಂದ ಆದಾಯ ಕಮ್ಮಿ ಇದೆ. ಸ್ವಲ್ಪ ಆದಾಯ ಫೋರ್ಸ್ ಕೊಟ್ಟಂಗೆ ಮಾಡಿಕೊಟ್ರೆ ಒಳ್ಳೆಯದಾಗುತ್ತೆ. ಯಾಕಂದ್ರೆ ನಮ್ಮಲ್ಲಿ ಇಲ್ಲಿ
ನಾಯಕರು ಮತ್ತು ಗೌಡರು ಮತ್ತು ಎಸ್ ಸಿ ಜನಾಂಗದವರು, ಮುಸ್ಲಿಮ್ಸು, ಯಾವುದೇ ದೇವ್ರ ಕಾರ್ಯಕ್ರಮದ್ರು ಎಲ್ಲರೂ ಜನ ಬಂದು ನಿಂತ್ಕೊಂಡು ಕೆಲಸ ಮಾಡ್ತಾರೆ. ಇಲ್ಲಿ ಯಾರು ಬೇಬೋದ ಇಲ್ಲ. ಇಲ್ಲಿ ಇವತ್ತು ಅನ್ಕೊಂಡಾಲು ಈ ಜಗಳ ಕಾರ್ಯ ಏನು ಮಾಡಿಲ್ಲ. ಹಿಂದೆಲ್ಲ ಹಿರಿಕರು ಎಲ್ಲ ಕಮಿಟಿ ಮಾಡ್ಕೊಂಡು ಹೋಗ್ತಿದ್ರು. ಈಗ ಹೊಸ ಕಮಿಟಿ ಮಾಡ್ತಾಯಿದ್ದಾರೆ. ಎಲ್ಲ ಸೇರಿ ಸಹಕಾರ ಕೂಡ ಇಲ್ಲ. ನಮ್ಮ ನಾಡಗೌಡರು ಜಯಶಂಕರ ಅವರು, ನಮ್ಮ ಇವರು ಮಾಜಿ ನಾಡಗೌಡರು ಮಾದೇಗೌಡ ಅಂತ ಇದ್ರು. ನಮ್ಮ ಜನಾಂಗದ ಮದ್ಲಿನ ಸಾವಿರ ಯಜಮಾನರು ಎಲ್ಲರೂ ಕೂಡ ಇಲ್ಲಿ ಸೇರಿ ಮಾಡಿದ್ವಿ. ಏನಾದ್ರು ಜಾಗ ಚೆನ್ನಾಗಿದೆ, ಇದು ಸಂಗಮ ಇದೆ, ಹೊಳೆ ಇದೆ. ಆದ್ದರಿಂದ ಒಳ್ಳೆಯ ಒಂದು ಕೆಲಸ ಮಾಡಿಕೊಟ್ಟು ಯಾವ್ದಾರ ಒಂದು ಈ ರೆಸಾರ್ಟ್ ಥರನೂ ಮಾಡಿದ್ರು ಕೂಡ ಯಾರೋ ಗುತ್ತಿಗೆ ವಹಿಸ್ಕೊಂಡು ಚೆನ್ನಾಗಿ ಅಭಿವೃದ್ಧಿ ಐತೆ. ಅದು ಮಾಡಿಕೊಟ್ಟದು ಒಳ್ಳೇದಂತ ನಾನು ಮಾತಾಡೋಕೆ ಹೇಳಿ ನಮ್ಮ ಹೊಂದಿಸ್ತೀನಿ. ಸರ್, ದೇವಾಲಯದ ಒಂದು ಆವರಣದಲ್ಲಿ ಇತರೆ ಉಪದೇವಾಲಯಗಳಿವೆಯಾ? ಅವುಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳಿಸೋದಾದ್ರೆ. ಈ ಸಂಬಂಧಪಟ್ಟ ಉಪದೇವಾಲಯಗಳು ಅಂದರೆ ಈ ಪಾರ್ವತಮ್ಮನವರ ಒಂದು ದೇವಾಲಯವಿದೆ ಮತ್ತು ಸಾಲು ಲಿಂಗಗಳ ಒಂದು ಆಸ್ಥಾನಗಳು ಇದೆ ಇಲ್ಲಿ. ಹಾಗೂ ಒಂದು ಜನಗಳು ಇಲ್ಲಿ ದರ್ಶನಕ್ಕೆ ಬಂದಾಗ ಭಕ್ತಾದಿಗಳು ಕುಳಿತು ಆ ವಿಶ್ರಾಂತಿ ಪಡೆಯತಕ್ಕಂಥ ಒಂದು ಮಂಟಪವನ್ನು ಸಹ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. ಹಾಗೂ ಇವಾಗ ನಡೀತಾ ಇರತಕ್ಕಂಥ ಒಂದು ದೇವಸ್ಥಾನದ ಒಳಗೆ ಹಾಸುವುದರಿಂದ ಇನ್ನೂ ಅನೇಕ ಭಕ್ತಾದಿಗಳ ಅನುಕೂಲ ಆಗುತ್ತೆ. ಬಸವೇಶ್ವರ ದೇವಾಲಯವು ಸಹ ಗ್ರಾಮದ ಒಂದು ಪಕ್ಕದಲ್ಲಿದೆ. ಅದು ಪ್ರತಿ ವರ್ಷವೂ ಅಲ್ಲಿ ಜಾತ್ರಾ ಮಹೋತ್ಸವ ದಿನದಂದು ಈ ಬಸವೇಶ್ವರ ಸ್ವಾಮಿಯವರ ಕೊಂಡ ಮತ್ತು ಓಕಳಿಯನ್ನು ಸಹ ಗ್ರಾಮಸ್ಥರು ಶ್ರದ್ಧೆಯಿಂದ ನಡೆಸಿಕೊಡುತ್ತಾರೆ. ಕೊನೆಯದಾಗಿ ಈ ಪುಣ್ಯಕ್ಷೇತ್ರದ ಬಗ್ಗೆ ಭಕ್ತರಿಗೆ ಅಥವಾ ನಮ್ಮ ಕೇಳುಗರಿಗೆ ಏನಾದರೂ ಸಂದೇಶವನ್ನು ಕೊಡೋದಾದರೆ ಏನಂತ ಕೊಡೋದಕ್ಕೆ ಬಯಸ್ತೀರಾ? ನಾವು ಭಕ್ತರಿಗೆ ಸಂದೇಶ ಕೊಡ್ತಕ್ಕಂಥ, ಯಾಕೆಂದರೆ ಭಕ್ತರು ಅವರ ಆತ್ಮಪೂರ್ವಕವಾಗಿ ಭಗವಂತನ ಮೇಲೆ ಭಕ್ತಿಯನ್ನು ಇಟ್ಟು ಬಂದು ಇಲ್ಲಿ ಭಗವಂತನ ದರ್ಶನವನ್ನು ಪಡೆದು ಪೂಜೆ ಪುರಸ್ಕಾರಗಳನ್ನು ನೆರವೇರಿಸಿಕೊಂಡು ಹೋಗಿ ಆ ಭಗವಂತನಿಂದ ಅವರು ಸುಖ ಸಂತೋಷ ಭಕ್ತಾದಿಗಳ ಸಮೃದ್ಧಿಯನ್ನು ನೆಲೆಸಲಿ, ಆ ಭಕ್ತಾದಿಗಳಿಗೆ ಭಗವಂತನು ಒಳ್ಳೆ ಒಂದು ಆಶೀರ್ವದಿಸಲಿ ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೆ. ಶ್ರೀ ರಾಮಲಿಂಗೇಶ್ವರ ದೇವಸ್ಥಾನದ ಬಗ್ಗೆ ಇಂತಹ ಒಂದು ಅಮೂಲ್ಯ ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ನೀಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳು ಸರ್. ಜನವರಿ ಸಂದರ್ಭನ ಯತೀಶ್ವರ ಬಂದು ನಮ್ಮ ಊರಿಗೆ ನಮಗೆಲ್ಲ ತಿಳ್ಕೊಟ್ಟು ನಮ್ಮಿಂದ ಏನು ಪಡೆದಿಲ್ಲ ನಾವೆಲ್ಲ ಉತ್ತರ ಕೊಟ್ಟಿದ್ದೀವಿ. ದೇವರಿಂದ ನಾವು ಕೊಟ್ಟೋದಕ್ಕೆ ದೇವ್ರಿಗೆ ಮಾಡೋದು ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಎಲ್ಲ ಕಾಳಜಿ ವಹಿಸಿ ದೇವ್ರಿಗೆ ಮಾಡೋದು ಒಳ್ಳೆಯದು ಅಂತ ಸಾರ್ವಜನಿಕ ಒಳ್ಳೆಯದಾಗುತ್ತೆ. ಮಾಡಲಿ. ಇವತ್ತು ಮಳೆ ಬೆಳೆ ಇಲ್ಲ. ದೇವರು ಈ ಸಾಮೇಶ್ವರದಿಂದ ದೇವ್ರ ಮಳೆ ಆಗಲಿ, ರೈತರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾನು ಮುಗಿಸ್ತೀನಿ. ಈ ದಿನದಲ್ಲಿ ಜನಧ್ವನಿ ಒಂದು ಕಾರ್ಯಕ್ರಮದ ಬಗ್ಗೆ ನಮ್ಮ ಮಟಕೆರೆ ಗ್ರಾಮದ ಶ್ರೀ ರಾಮಲಿಂಗೇಶ್ವರ ದೇವಸ್ಥಾನದ ಪೂರ್ಣ ಮಾಹಿತಿಯನ್ನು ತಿಳಿದು ಇದರ ಒಂದು ಜನರಿಗೆ ಇನ್ನೂ ಈ ಒಂದು ಪ್ರಚಾರ ಸಿಕ್ಕಿದಾಗ ಜನರು ಇನ್ನೂ ಅನೇಕ ಜನ ಭಕ್ತಾದಿಗಳು ಈ ಒಂದು ಆಸ್ಥಾನಕ್ಕೆ ಆಗಮಿಸಿ ದೇವರ ದರ್ಶನ ಪಡೆದು ಆರೋಗ್ಯ ಅರುದುಗಳನ್ನು ಪಡೆಯುತ್ತಾರೆಂದು ನಂಬಿ ಈ ಒಂದು ಸಂಸ್ಥೆ ಅವರಿಗೂ ಧನ್ಯವಾದ ಅರ್ಪಿಸಿ ನಮ್ಮ ಮಟಕೆರೆ ಗ್ರಾಮದ ದೇವಾಲಯದ ಬಗ್ಗೆ ಪೂರ್ಣ ಇವತ್ತು ತಿಳಿಸಿದ್ದೀವಿ. ಇದನ್ನು ಜನರಿಗೆ ಪ್ರಚಾರ ಪಡೆದಾಗ ಇನ್ನೂ ಅನೇಕ ಅನುಕೂಲತೆಗಳು ಮತ್ತು ಒಂದು ಅನೇಕ ಒಳ್ಳೆಯ ಇದು ಆಗುತ್ತೆ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಹಾಗೂ ಜನಧ್ವನಿ ಕಾರ್ಯಕ್ರಮದ ಬಗ್ಗೆ ನಮ್ಮ ಗ್ರಾಮದ ಪರವಾಗಿ ಹಾಗೂ ದೇವಸ್ಥಾನದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಪ್ರಿಯ ಕೇಳುಗರೆ, ಇದುವರೆಗೂ HD ಕೋಟೆ ತಾಲೂಕಿನ ಹೆಚ್ಮಟಕೆರೆ ಗ್ರಾಮದಲ್ಲಿರುವ ಅತ್ಯಂತ ಪುರಾತನವಾದ ಶ್ರೀ ರಾಮಲಿಂಗೇಶ್ವರ ದೇವಸ್ಥಾನದ ಕುರಿತು ಹಲವಾರು ಮಾಹಿತಿಯನ್ನು ತಿಳಿದುಕೊಂಡೆವು. ಇದೇ ರೀತಿ ಮತ್ತೊಂದು ಕಾರ್ಯಕ್ರಮದಲ್ಲಿ ಮತ್ತೊಂದು ದೇವಸ್ಥಾನದ ಇತಿಹಾಸದ ಕುರಿತು ತಿಳಿದುಕೊಳ್ಳೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದಗಳು. ವಿಠಲನ ಮಂತ್ರ ರಾಮ ಮಂತ್ರವ ಜಪಿಸೋ ಹೇ ಮನುಜ, ರಾಮ ಮಂತ್ರವ ಜಪಿಸೋ ಹೇ ಮನುಜ, ರಾಮ ಮಂತ್ರವ ಜಪಿಸೋ.